ಇನ್ನು ಡಿ ಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕಂತೂ ಮುಹೂರ್ತ ಫಿಕ್ಸ್ ಆಯಿತು. ಇನ್ನೇನಿದ್ರು ಕ್ಯಾಬಿನೆಟ್ ಸರ್ಕಸ್ ಬಾಕಿ ಇದೆ. ಡಿ ಕೆ ಸಂಪುಟದಲ್ಲಿ ಯಾರಿಗೆಲ್ಲ ಜಾಕ್ಪಾಟ್ ಹೊಡೆಯುತ್ತೆ, ಸಿದ್ದು ಕ್ಯಾಬಿನೆಟ್ನಲ್ಲಿ ಮಂತ್ರಿಗಳಾಗಿದ್ದಂತ ಯಾರನ್ನೆಲ್ಲ ಮುಂದುವರಿಸ್ತಾರೆ, ಯಾರನ್ನ ಕೈ ಬಿಡ್ತಾರೆ, ಹೊಸಬರಿಗೆ ಅವಕಾಶ ಸಿಗುತ್ತಾ, ಈ ತರಹದ ಲೆಕ್ಕಾಚಾರಗಳ ನಡುವೆ ಆಕಾಂಕ್ಷಿಗಳಂತೂ ಭರ್ಜರಿಯಾಗಿ ಲಾಬಿ ಮಾಡ್ತಾ ಇದ್ದಾರೆ. ಮಂತ್ರಿಗಿರಿಗಾಗಿ ಸಚಿವಾಕಾಂಕ್ಷಿಗಳ ಇನ್ನಿಲ್ಲದ ಲಾಬಿ. ಡಿಕೆ ಜೊತೆ 14 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸಾಧ್ಯತೆ. ಜೂನ್ 3ರಂದು ಲೋಕಭವನದಲ್ಲಿ ಡಿಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಬಂಡೆ ಜೊತೆ 14 ಶಾಸಕರು ಮಂತ್ರದಂಡ ಹಿಡಿಯಲಿದ್ದಾರೆ ಎನ್ನಲಾಗ್ತಿದೆ. 14 ಸಚಿವರ ಸಂಭಾವ್ಯ ಪಟ್ಟಿ TV9ಗೆ ಲಭ್ಯವಾಗಿದೆ. ಡಿಕೆ ಶಿವಕುಮಾರ್ ಜೊತೆ ಕೆಜೆ ಜಾರ್ಜ್, ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ಪ್ರಮಾಣ ವಚನ ಸ್ವೀಕರಿಸುವುದು ಪಕ್ಕಾ ಎನ್ನಲಾಗಿದೆ. ಅಲ್ಲದೆ ಲಕ್ಷ್ಮೀ ಹೆಬ್ಬಾಳ್ಕರ್, ಎಂಬಿ ಪಾಟೀಲ್, ರೂಪಾ ಶಶಿಧರ್, ಸತೀಶ್ ಜಾರಕಿಹೊಳಿ, ಎಂಎಲ್ಸಿ ಆಗಿರುವ ಯತೀಂದ್ರ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಇನ್ನು ಜಮೀರ್, ಚೆಲುವರಾಯಸ್ವಾಮಿ, ಭೈರತಿ ಸುರೇಶ್, ಯುಟಿ ಖಾದರ್, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಹ್ಯಾರಿಸ್ಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಮಹಿಳಾ ಕೋಟಾದಲ್ಲಿ ಸಚಿವ ಸ್ಥಾನ ನೀಡುವಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಜೊತೆ ಮಾತುಕತೆ ಮಾಡಿದ್ದು ಕುತೂಹಲ ಕೆರಳಿಸಿತು. ಸೀನಿಯರ್ಗಳು ಬಹಳಷ್ಟು ಜನ ಇದ್ದಾರೆ. ನಾನು ಬರೀ 2ನೇ ಬಾರಿ MLA ಆಗಿದ್ದೀನಿ. DCM ಅದು ಇದು ನನ್ನ ತಲೆಯಲ್ಲಿ ಏನೂ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀನಿ. ಕಡಿಮೆ ಅಂದ್ರೂ 3 ಸ್ಥಾನ ಕೊಡ್ಬೇಕು ಅನ್ನೋದು ನಮ್ಮ ಆಸೆ. ಯಾಕಂತಂದ್ರೆ ಬಹಳ ದೊಡ್ಡ ಜಿಲ್ಲೆ, 18 ಕ್ಷೇತ್ರ ಇರುವಂತ ಜಿಲ್ಲೆ, 3 ಮಂತ್ರಿ ಕೊಡ್ಬೇಕು. ಇನ್ನು ಇಡೀ ದಿನ ಡಿಕೆ ಶಿವಕುಮಾರ್ ನಿವಾಸ ರಾಜಕೀಯ ಪವರ್ ಸೆಂಟರ್ ಆಗಿ ಬದಲಾಗಿತ್ತು. ಹಿರಿಯರು, ಕಿರಿಯ ಶಾಸಕರು ಸೇರಿದಂತೆ ಆಕಾಂಕ್ಷಿಗಳ ದಂಡೆ ಒಬ್ಬೊಬ್ಬರಾಗಿ ಡಿಕೆ ನಿವಾಸಕ್ಕೆ ಮ್ಯಾರಥಾನ್ ಮಾಡಿದ್ರು. ಈಶ್ವರ ಖಂಡ್ರೆ, ಹುನಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್, ಇಂಡಿ ಶಾಸಕ ಯಶವಂತ ರಾಯಗೌಡ, ವಿ ಪಾಟೀಲ್, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಸೇರಿದಂತೆ ಹಲವರು ಡಿಕೆ ನಿವಾಸಕ್ಕೆ ಭೇಟಿ ಕೊಟ್ಟು ಚರ್ಚೆ ಮಾಡಿದ್ರು. ಇನ್ನು ಸತೀಶ್ ಜಾರಕಿಹೊಳಿ ಜೊತೆ ಡಿಕೆ 20 ನಿಮಿಷಕ್ಕೂ ಹೆಚ್ಚು ಕಾಲ ಪ್ರತ್ಯೇಕ ಮಾತುಕತೆ ನಡೆಸಿದ್ರು. ಹಿರಿಯ ನಾಯಕರನ್ನು ಸಚಿವ ಸಂಪುಟದ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಸಿಗುತ್ತೆ ಈ ಬಾರಿ ಇದೆ ಸರ್. ಪಕ್ಷ ಸಂಘಟನೆಗೆ ಹಿರಿಯರನ್ನೆಲ್ಲ ಬಳಸ್ಕೋಬೇಕು ಅನ್ನೋದು ಒಂದು ಚರ್ಚೆ ಇದೆ ಸರ್. ಗೊತ್ತಿಲ್ಲ ಯಾವ ನಿರ್ಧಾರ ಮಾಡ್ತಾರೆ. ಸೊ ಹಳಬ್ರು ಬೇಕು, ಕ್ಯಾಬಿನೆಟ್ಲಿ ಹೊಸಬ್ರು ಬೇಕು. ಎಲ್ಲರನ್ನೂ ಹೊಸದು ಮಾಡ್ಲಿಕ್ಕಲ್ಲ, ಹಳಬ್ರು ಮಾಡ್ಲಿಕ್ಕಲ್ಲ. ಇಬ್ಬರು ಕಾಂಬಿನೇಷನ್ ಆಗಿ ಬೇಕು, ಎರಡು ಬ್ಯಾಲೆನ್ಸ್ ಮಾಡಬೇಕು. ಶಾಸಕ ಬೇಳೂರು, ನಮಗೂ ಸಚಿವ ಸ್ಥಾನ ಕೊಡಿ, ಹೊಸಬರಿಗೂ ಅವಕಾಶ ಕೊಡಿ ಅಂದ್ರೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್, ನಮ್ಮ ಕುಟುಂಬ 3 ತಲೆಮಾರಿನಿಂದ ಪಕ್ಷಕ್ಕಾಗಿ ಕೆಲಸ ಮಾಡ್ತಿದೆ, ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸ ಇದೆ ಅಂತಂದ್ರು. ಶಾಸಕನಾಗಿ 3 ಟರ್ಮ್ MLA ಆಗಿ ಒಂದು ಸಮಾಜದ ಹಿಂದುಳಿದ ವರ್ಗದ ಬಂದಿದ್ದೀನಿ. ನನಗೊಂದು ಅವಕಾಶ ಕೊಡಿ ಅಂತ ಕೇಳೋದೇನು ತಪ್ಪಿಲ್ಲ. ನಾವೆಲ್ಲರೂ ಕೇಳಿದ್ದೀವಿ. 25ರಿಂದ 30 ಜನ ಹೋಗಿ ಡೆಲ್ಲಿಗೆ ಹೋಗಿದ್ದೀವಿ, ಇಲ್ಲೂ ಕೇಳಿದ್ದೀವಿ, ಒಂದು ಮೀಟಿಂಗು ಮಾಡಿದ್ದೀವಿ. ಅದನ್ನು ವರಿಷ್ಠರು ಮತ್ತು ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ. ಅಲ್ಲಿವರೆಗೆ ನಾವೇನು ಹೇಳಕ್ ಬರಲ್ಲ. ತಾವು ಕೂಡ ದೆಹಲಿಗೆ ಹೋಗಿ ಸುಮಾರು ಬಾರಿ ಹೋಗಿ ಭೇಟಿಯನ್ನು ಮಾಡಿ ಬಂದು ಹಿರಿಯ ಶಾಸಕರಿಗೆ ಅನ್ಯಾಯ ಆಗ್ತಾ ಇದೆ, ಇವರೇ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ. ನೋಡಿ, ನಮಗೇನಾಗಿದೆ, ನಾವು ಹೇಳಿದ್ದೀವಿ, ನೀವು ಹಳಬರು ಒಂದು 5-6 ಜನ ತಗೊಳ್ಳಿ, ಬಾಕಿ 20-22 ಜನರು ಬೇರೆ ಚೇಂಜ್ ಮಾಡಿ ಅಂತ ನಾವು ಹೇಳಿದ್ದೀವಿ. ಸಾಕು, 3 ವರ್ಷ ಅಧಿಕಾರವನ್ನು ಅವರು ಈಗಾಗಲೇ ಮಾಡಿದ್ದಾರೆ. ಮುಂದೆ ಮತ್ತೊಂದಿಷ್ಟು ಯಂಗ್ ಜನರೇಷನ್ಗೆಲ್ಲ ಕೊಡಿ ಅಂತ ನಾವು ಕೇಳಿದ್ದೀವಿ, ನಾವು ಕೇಳ್ಕೊಂಡಿದ್ದೀವಿ. ಯಾಕಂದರೆ ನಾವು ಪಕ್ಷಕ್ಕಾಗಿ ಇವತ್ತು 3ನೇ ತಲೆಮಾರು, ನನ್ನ ತಂದೆ ತಾಯಿ ನಾನು ಇವತ್ತು ಪಕ್ಷದಲ್ಲೇ ಇದ್ದೀವಿ. ಈಗಾಗಲೇ ಡಿಕೆ ಒಂದು ಪಟ್ಟಿ ರೆಡಿ ಮಾಡಿಕೊಂಡಿದ್ದಾರೆ. ಆದ್ರೆ ಯಾರಿಗೆ ಗುಡ್ ಲಕ್, ಯಾರಿಗೆ ಬ್ಯಾಡ್ ಲಕ್ ಅನ್ನೋದು ಕಾದು ನೋಡಬೇಕಿದೆ. ಪ್ರಮೋದ್, ಪ್ರಸನ್ನ, ಈರಣ್ಣ ಜೊತೆ ಸುನೀಲ್, TV9 ಬೆಂಗಳೂರು.